21ನೇ ಶತಮಾನದ ಅಂತ್ಯಭಾಗದ ಗದಿವಿ. ಇದು 2025ನೇ ವರ್ಷ. ತುಂಬಾ ಜನಕ್ಕೆ ಇರ್ತದ ಲೈಫ್ ಅಲ್ಲಿ ಏನಾದ್ರೂ ಮಾಡಬೇಕು, ಸಾಧನೆ ಮಾಡಬೇಕು ಅಂತ ಇರ್ತದ. ಆದ್ರೆ ಏನ್ ಮಾಡಬೇಕು ಪರ್ಟಿಕ್ಯುಲರ್ ಆಗಿ ಅಕ್ಯುರೇಟ್ ಆಗಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ತುಂಬಾ ಜನಕ್ಕೆ ನಾವು ಅನ್ಕೊಂಡಿರ್ತೀವಿ ಇವ್ರ ತರ ಆಗ್ಬೇಕು, ಮತ್ತೆ ಇವ್ರ ತರ ಲೈಫ್ ಇರಬೇಕು, ಲಕ್ಸುರಿಯಸ್ ಲೈಫ್ ಇರಬೇಕು ಅಂತ ನಿಮ್ದು ಲೈಫ್ ನ ಏನಾದ್ರೂ ಕಟ್ಕೊಂಡು ಸಕ್ಸಸ್ಫುಲ್ ಆಗ್ಬೇಕು ಅಂತಂದ್ರೆ ನಿಮ್ಗೆ ಅಟ್ಲೀಸ್ಟ್ 3, 4, 5 ಡಿಫ್ರೆಂಟ್ ವೇದಿಂದ ಇನ್ಕಮ್ ಸೋರ್ಸ್ ಬರುವಂಗೆ ನಿಮ್ ಲೈಫ್ ಅಲ್ಲಿ ಆ ಸ್ಟ್ರಾಟಜಿನ ಬಿಲ್ಡ್ ಮಾಡಬೇಕು. ನೀವು ಯಾವ ವಯಸ್ಸಲ್ಲಿ ಬೇಕಾದ್ರೂ ಮಾಡಬಹುದು, ಆದ್ರೆ ನಿಮ್ಗೆ ಇದೇ ವಯಸ್ಸು ಅಂತ ಹೇಳಿಕೆಯಿಂದ ಏನಿಲ್ಲ. ಹಿಂಗಾಗಿ ನೀವು ತುಂಬಾ ಒಂದು ಒಳ್ಳೆ ಐಡಿಯಾ ನಿಮ್ ಲೈಫ್ ನ ತುಂಬಾ ಸೆಟಲ್ ಮಾಡಬಹುದು. ಉದಾಹರಣೆಗೆ ನಾವು ತಗೋಬಹುದು, ಫ್ಲಿಪ್ಕಾರ್ಟ್ ತಗೋಬಹುದು, ಅಮೆಜಾನ್ ತಗೋಬಹುದು, ಝೊಮ್ಯಾಟೊ ತಗೋಬಹುದು, ಸ್ವಿಗ್ಗಿ ತಗೋಬಹುದು. ಈ ಪರ್ಸನಲ್ ಪರ್ಟಿಕ್ಯುಲರ್ ಆಗಿ ವ್ಯಕ್ತಿಗಳ ಹತ್ರ ಯಾವುದೇ ಒಂದು ಮಾರಾಟಕ್ಕೋಸ್ಕರ ವಸ್ತು ಇಲ್ಲ, ಪ್ರಾಡಕ್ಟ್ ಇಲ್ಲ, ಮತ್ತೆ ತನ್ನದೇ ಆದಂತ ಸ್ವಂತಿಕೆ ಅಂತ ಏನು ಇಲ್ಲ. ಆದ್ರೆ ಅವ್ರದ್ದು ಒಂದು ಒಳ್ಳೆ ಐಡಿಯಾ ನೋಡಿ, ಒಬ್ಬರ ಕಡೆಯಿಂದ ವಸ್ತುನ ಇನ್ನೊಬ್ಬರ ಕಡೆ ಮಾರಾಟಕ್ಕೆ ಮಾಡಿಸ್ಕೊಡೆ. ಅವ್ರ ಹತ್ರ ಏನೂ ಇಲ್ಲ, ಒಂದ್ ಕಡೆ ಒಯ್ದು ಒಂದ್ ಕಡೆ ಕೊಡ್ತಾರೆ. ಅಂದ್ರೆ ನಮ್ದು ಈ ತರ ನಾಲೆಜ್ ನ ಬಿಲ್ಡ್ ಮಾಡಬೇಕು. ಅದಕ್ಕೆ ಕೌಶಲ್ಯಗಳನ್ನ ಅಭಿವೃದ್ಧಿ ಮಾಡ್ಕೋಬೇಕು. ಅದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ನಮ್ ಲೈಫ್ ಅಲ್ಲಿ ಕೋಡಿಂಗ್, ಡಿಕೋಡಿಂಗ್, ಮತ್ತೆ ಗ್ರಾಫಿಕ್ ಡಿಸೈನಿಂಗ್, ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್, ಮತ್ತೆ ಎಡಿಟಿಂಗ್, ಇದು ಎಲ್ಲಾನು ಕಲ್ಕೊಂಡ್ರೆ ತುಂಬಾ ಬೆಸ್ಟ್. ಯಾಕಂದ್ರೆ ನಮ್ದು ಲೈಫ್ ಟೀನ್ ಏಜ್ ಪರ್ಸನ್ಸ್ ಇರೋದ್ರಿಂದ ತುಂಬಾ ಮನಸ್ಸು ಆ ಕಡೆ ಈ ಕಡೆ ಎಲ್ಲ ಆಗ್ತಿರ್ತದ. ಆದ್ರೆ ಎಷ್ಟು ದಿನ ಅಂತ ನಾವೇ ಸ್ವಂತ ಸಂಪಾದನೆ ಮಾಡ್ದೇನೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರೋದು ಹೇಳಿ. ಹಿಂಗಾಗಿ ನಿಮ್ಗೆ ಏನಾದ್ರೂ ಲೈಫ್ ಅಲ್ಲಿ ಏನಾದ್ರೂ ಸಕ್ಸಸ್ಫುಲ್ ಆಗಬೇಕು, ಸ್ಟ್ರಾಟಜಿ ಬೇಕಿತ್ತು ಅಂದ್ರೆ ವರ್ಕ್ ಫ್ರಮ್ ಹೋಮ್ ನೀವ್ ಹೆಂಗೆ ಮಾಡಬೇಕು, ಇನ್ನೂ ತುಂಬಾ ಚೆನ್ನಾಗಿ ನಿಮ್ ಕೌಶಲ್ಯನ ಅಭಿವೃದ್ಧಿ ಮಾಡ್ಕೋಬೇಕು, ಹೆಂಗೋ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕಿತ್ತು, ಮನೆಯಲ್ಲೇ ಕುಂತು ತುಂಬಾ ಚೆನ್ನಾಗಿ ಲೈಫ್ ನ ಸೆಟಲ್ ಮಾಡ್ಕೋಬೇಕಾದ್ರೆ ಯಾವ ತರ ಬಿಸ್ನೆಸ್ ನ ಬಿಲ್ಡ್ ಮಾಡ್ಕೋಬೇಕು ಅಂತ ಹೇಳಿ ನಿಮ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನಾದ್ರೂ ಬೇಕಿದ್ರೆ ಕೆಳಗಡೆ ಬರ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಬಹುದು, ಅಥವಾ ಮೆಸೇಜ್ ಮಾಡಬಹುದು, ಇಲ್ಲ ಡೈರೆಕ್ಟ್ ಆಗಿ ಕಾಲ್ ಮಾಡಬಹುದು. ನಿಮ್ಗೆ ಸಜೆಷನ್ ಕೊಡಕ್ಕೆ ನಮ್ಮ ಮೆಂಟರ್ಸ್ ಎಂಟೈರ್ ಟೀಮ್ ನಿಮ್ ಸಲುವಾಗಿ ಅಂತ ಇರುತ್ತೆ. ಸೊ ಒಂದ್ ಐಡಿಯಾ ನಿಮ್ ಲೈಫ್ ನ ಸೆಟಲ್ ಮಾಡೋದಿರುತ್ತೆ. ಸೊ ಹಿಂಗಾಗಿ ಒಳ್ಳೆ ಐಡಿಯಾ ಯಾವುದು ಅಂತ ನಿಮ್ದು ಯಾವ ಸ್ಟ್ರಾಟಜಿ ಒಳಗಡೆ ನಿಮ್ ಐಡಿಯಾ ಆದಂತ ನೋಡಿ. ಯಾವುದೇ ತರನಾದ ನಿಮ್ದು ಎಜುಕೇಶನ್ ಇರ್ಬೋದು, ಅದು ಸಂಬಂಧ ಪಡುವಂಗಿಲ್ಲ. ನಿಮ್ದು ಒಂದು ನಾಲೆಜ್, ಒಂದು ಎಜುಕೇಶನ್, ಒಂದು ಐಡಿಯಾ ನಿಮ್ನ ಜಗತ್ ವಿಖ್ಯಾತಿ ಮಾಡಿಸೋದು. ಸೊ ಹಿಂಗಾಗಿ ಎಲ್ರು ಯಾವ ಐಡಿಯಾ ನಿಮ್ ಲೈಫ್ ನ ಸೆಟಲ್ ಮಾಡುತ್ತೆ ಅಂತ ವಿಚಾರ ಮಾಡಿ. ನಿಮ್ದು ಯಾವ್ದು ಪರ್ಸನಲ್ ಪರ್ಟಿಕ್ಯುಲರ್ ಆಗಿ ಯಾವುದು, ನೀವು ಯಾವುದರಲ್ಲಿ ಎಕ್ಸ್ಪರ್ಟ್ ಅಂತ ಹೇಳಿ ನೋಡಿ, ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.